सर मेरे फिल्म में सर फोटो सारे में क्या करेंगे बैंगलोर क्लीन आप थोड़ा सा पीछे जाओ ಯಾವುದೇ ನಾಗರಿಕರು ಫೋನ್ ಮಾಡ್ಬೋದು ನಮ್ಮನ್ನೆಲ್ಲ ತಿಳಿಸಿ ವಾಟ್ಸಪ್ಪಲ್ಲಿ ಅಡ್ರೆಸ್ನ ಹಾಕಿ ಫೋಟೋ ಹಾಕಿ ಕಳಿಸ್ಬೋದು. ಕಳಿಸಿದ್ರೆ ಒಂದು ಟೈಮ್ ಫ್ರೇಮ್ ದಿನಗಳನ್ನ ನಾನು ರಿವ್ಯೂ ಮಾಡ್ತೀನಿ. ಎಲ್ಲ ನಮ್ಮ ಕಾರ್ಪೊರೇಷನ್ ಎಲ್ಲ BBMP ಹೊಸದು ಕೆಲವರು ಏನು ಮಾಡ್ತಾರೆ, ಕೆಲವರು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯಿಂದ 9 ಗಂಟೆಯಿಂದ ಎಲ್ಲ ಪರ್ಮನೆಂಟ್ ಮಾಡ್ತೀವಿ. ಸ್ವಲ್ಪ ಜಾಸ್ತಿ ಟೈಮ್ ಅದೆಲ್ಲ ಹೋಗಿ ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಆಗುವಂಥ ಕೆಲಸ ಕಲಿಸಿ ಬೆಂಗಳೂರಿನ ಆದಷ್ಟು ಸ್ವಚ್ಛತೆ ಕಾಪಾಡಬೇಕು. ನನ್ನ ಕಣ್ಣಲ್ಲೇ ನಾನು ಸುಮಾರು ದಿನ ನಾನು ಟ್ರಾವೆಲ್ ಮಾಡಿ ನಾನು ನೋಡಿದ್ದೇನೆ. ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಹೊಸ ಕಾರ್ಪೊರೇಷನ್ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ಕೂಡ ನಾವು ಮಾಡಿದ್ದೇವೆ. ಅದನ್ನು ಇವತ್ತು ನಾನು ವಿಪಕ್ಷಗಳು ನಿಮ್ಮ ಮೇಲೆ ಪಟ್ಟು ಮಾಡಿ ತೋರಿಸಿದೆ. ನಿಮ್ಮ ರಾಜೀನಾಮೆಯನ್ನು ಆಗ್ರಹಿಸ್ತಾ ಇದ್ದಾವೆ. ಕುಮಾರಸ್ವಾಮಿ ಹೇಳಿದ್ದಾರೆ ಹೃದಯದಿಂದ ಬರಬೇಕು. ತಾಳ್ಮೆ ಇದ್ರೆ ಕೇಳು. ನೀನು ನನ್ನ ಮೇಲೆ ದಬಾವಣೆ ಮಾಡ್ತೀನಿ ಅಂತ ಯಾರು ದಬಾವಣೆ ಇಲ್ಲ. ಸ್ವಲ್ಪ ತಾಳ್ಮೆ ಹೆಣ್ಮಗಳು ಕೇಳ್ತಾಳೆ. ನಾವು ನಮ್ಮ ನಿಮಗೂ ಹೇಳ್ತೀನಿ. ನಿಮ್ಮ ರಾಜೀನಾಮೆಯನ್ನು ಕೇಳ್ತಿದ್ದಾರೆ ಸರ್. ನೋಡೋಣ ಪಾಪ, ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ. ನೋಡೋಣ. ಆಸೆ ಇಮೇಜ್ ತಗೊಳಕ್ ಹೋಗಿ ಇವತ್ತು ಡ್ಯಾಮೇಜ್ ಮಾಡಿ ಕೂತ್ಕೊಂಡಿದ್ದಾರೆ. ಯಾವ ಇಮೇಜ್ ಅವಶ್ಯಕತೆ ಇಲ್ಲ. ನಮ್ಮದು ಜನ ಕೊಟ್ಟಿರೋ ಇಮೇಜ್ ನಮಗೆ ಏನು ಕೊಟ್ಟಿದೆ ಇವತ್ತು ಜನ ಏನು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು. ಇವರೇನೇನು ಟ್ವೀಟ್ ಮಾಡಿದ್ರು, ಜನತಾದಳದವ್ರು ಏನು ಟ್ವೀಟ್ ಮಾಡಿದ್ರು, BJP ಏನು ಟ್ವೀಟ್ ಮಾಡಿದ್ರು, ಯಾರು ಏನೇನು ಟ್ವೀಟ್ ಮಾಡಿದ್ರು ಎಲ್ಲ ತೆಗೆದು ಯಾರು ಏನು ಮಾಡಿದ್ರು ಎಲ್ಲ ನಮಗೆ. ನಾನು ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ. ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತೇವೆ. ನಮಗೆ ಸಿನ್ಸಿಯಾರಿಟಿ ಇದೆ. ನಾನು ಕಣ್ಣಲ್ಲಿ ನಮ್ಮ ನೀರು ಬಂದದಕ್ಕೆ ಬೇಕಾದ್ರೆ ಮಾಡ್ಬೋದು. ಇವ್ರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಗಿ ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನು ನಡೆದಾಗ ಯಾರ ಕುಟುಂಬದ ವಿಚಾರಗಳನ್ನ ಈಗ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು, ಯಾರು ಮಾತಾಡಿದ್ರು, ಆ BJPಯವರೆಲ್ಲ ಮಾತಾಡಿದ್ರು. ಇಲ್ಲ ಅಸೆಂಬ್ಲಿಗೆ ಇಲ್ಲಿ ಮಾತಾಡಿದ್ರೆ ಬಂದ್ಬಿಡ್ತದೆ, ದಾಖಲೆ ಬರ್ತದೆ. ನಾನು ಗೊತ್ತಿದೆ ಎಲ್ಲ ಮಾತಾಡ್ತಾರೆ. ನನ್ನೇ ಪಟ್ಟು ಮಾಡಿ ನನ್ನೇ ಪಟ್ಟು ನನ್ನ ಪಟ್ಟು ಮಾಡೋಕ್ಕೆ ಏನಿದೆ ಅವರು ವಾಟ್ ವಿ ಆಮ್ ರೆಸ್ಪಾನ್ಸಿಬಲ್. ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಉತ್ಸಾಹ ಮಾಡಿದವರು ನೀವೇ ಅಂತ ಒಂದು ಪಟ್ಟು ಮಾಡ್ತಾರೆ. ನಾನು ಆಯ್ತಲ್ಲ KSC ಅವರು ಬರೋದು ಕಾರ್ಯಕ್ರಮ ಮಾಡೋದು. ಆ ಕಾರ್ಯಕ್ರಮ ಇತ್ತು. ನಾನು ಬೆಂಗಳೂರು ಮಿನಿಸ್ಟರ್. ನನಗೆ ಕೆಲವು ಆಫೀಸರ್ಸು ರಿಕ್ವೆಸ್ಟ್ ಮಾಡಬೇಕು. ಇವರು KSC ಅವರು ರಿಕ್ವೆಸ್ಟ್ ಮಾಡ್ಕೊಂಡು 10 ನಿಮಿಷ ಈ ಥರ ಏನು ಹೆಚ್ಚು ಮಾಡ್ತಾ ಇದ್ದಾರೆ, 10 ನಿಮಿಷ ಕ್ಲೋಸ್ ಮಾಡಿಲ್ಲ. ಸ್ಟೇಡಿಯಂ ಹೋಗಿದ್ದೆ. ಏನು ತಪ್ಪಿದೆ? ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ಇದಕ್ಕೆ ಹೋಗಿದ್ದೆ, ಏರ್ಪೋರ್ಟ್ಗೆ ಹೋಗಿದ್ದೆ. ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ ಬೆಳೆದು ನಾನು ಪೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳಿದ್ದಕ್ಕೆ ಸಹಕಾರ ಕೊಡೋಣ ಅಂತ ಹೇಳಿದೆ. ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ. ತಪ್ಪೇನಿದೆ? ಏನು ಕ್ರೈಮ್ ಏನು ಕ್ರೈಮ್ ಮಾಡಿಬಿಟ್ಟಿದ್ದು ನಾನು 3:30ಕ್ಕೆ ಒಂದು ಡೆತ್ ಆಗಿರೋ ಮಾಹಿತಿ ಇದ್ರೂ ಕೂಡ ಯಾವ ಮಾಹಿತಿನೂ ಇಲ್ಲ. ಅಧಿಕಾರಿಗಳು ಅಷ್ಟೇ ನೀವು ರಾಜೀನಾಮೆ ಕೊಡೋದು ಬಿಟ್ಟು ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ ಅಂತ. ಆಯ್ತು, ಅದೆಲ್ಲ ರಾಜೀನಾಮೆ ಯಾರು ಯಾವ ಅದೆಲ್ಲ ಮಾತಾಡೋದು. ಕುಮಾರಸ್ವಾಮಿ ಯಾಕೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾವ್ರಲ್ಲ ಸರ್? ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಕುಮಾರಸ್ವಾಮಿ. ಯಾಕೆ ಟಾರ್ಗೆಟ್ ಅನ್ನೋ ನಮ್ಮ ಗಂಟೆ ಭಾಳ ಪ್ರೀತಿ ಹೊಂದಿದೆ. ಅವರು ನಮಗೂ ಅವರು ಭಾಳ ನೋವಿದೆ. ಭಾಳ ಹತ್ತಿರವಾಗಿ ನಮ್ಮ ಕಂಡ್ರೆ ಭಾಳ ಭಾರವಾದಂಥ ನಮ್ಮ ಮೇಲೆ ಪ್ರೀತಿ ಹೊಂದಿದೆ. ಇದಕ್ಕೆ ಅವರು ನಮಗೆ ರಾಜೀನಾಮೆ ಕೊಡೋಣ. ಜಂಟಿ ಹೋರಾಟ ಮಾಡ್ತಾರೆ ಸರ್. ಜಂಟಿ ಯಾವತ್ತು ಬಿಟ್ಟವ್ರು? ಯಾವಾಗಲೂ ಜಂಟಿನೇ. ಜಂಟಿ ಯಾರು ಎಲ್ಲರೂ ಬೇಡ ಅಂತ ಹೇಳಿದ್ರು. ಎಲ್ಲ ಟೈಮಲ್ಲಿ ಜಂಟಿನೇ ಅಲ್ವಾ? ಜಂಟಿ ಯಾರು ಮಾಡಲೇ ಇನ್ನೂ 10 ಜನ ನನ್ನ ಕೆಲಸ ಸೇರಿಸ್ಕೊಳ್ಳಿ. ನನಗೂ ಗೊತ್ತಿದೆ ಯಾರು ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡ್ತಾ ಇದ್ದಾರೆ, ಎಷ್ಟು ಅಂತೇಳಿ. ದೇವರು ನಮ್ಗೆ ಎಷ್ಟೋ ಜ್ಞಾನವನ್ನು
ಬಿಟ್ಟಿದ್ದಾರೆ ಹೋರಾಟ ಮಾಡ್ಕೊಂಡು ಯಾವುದೇ ಅವ್ರೇನು ತನಿಖೆ ಮಾಡದೆ ಪೊಲೀಸ್ ಆಫೀಸರ್ಗಳನ್ನು ಸರ್ಕಾರದ ತಪ್ಪು ಮುಚ್ಚಲಿಕ್ಕೆ ನೋಡಿಯಪ್ಪ, ಆಫೀಸರ್ಸ್ಗಳಿಗೆ ಶಿಕ್ಷೆ I don't want ಕೊಟ್ಟು to ಅಂತ tell. ಹೇಳ್ತಿದ್ದಾರೆ. It is a decision in the interest of a common man life. ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಅವರೊಬ್ಬರದೇ ತೀರ್ಮಾನ ಅಲ್ಲ, ಎಲ್ಲರೂ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಸರ್, ಗೋವಿಂದರಾಜು ಅವ್ರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿಯಿಂದ ಹಿಂಪಡೆದಿದ್ದಾರೆ. ನಾವು ಏನು ಮಾಡಬೇಕು? ಯಾರ್ದೋ ಮಾತು ಕೇಳ್ಕೊಂಡು ನಾವು ಯಾರ್ದೋ ಟೀಕೆ ಟಿಪ್ಪಣಿಲಿ ಯಾರ್ದೋ ಅವ್ರ ಚಟಕ್ಕೆ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಜನಕ್ಕೆ ನಿಮಗೂ ಕೂಡ ಮಾಹಿತಿ